ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಒಂದು ಚಿಕನ್ ಗಸಗಸ ಮಾಡುವ, ಅಂದರೆ ಚಿಕನ್ ಸುಕ್ಕ ಅಲ್ಲ, ಚಿಕನ್ ಗಸಗಸ ಅದು ಮಾಡು ತುಂಬ ಟೇಸ್ಟಿಯಾಗಿ. ನಾನೀಗ ಹೇಗೆ ಮಾಡೋದಂದ್ರೆ ನಿಮಗೆ ನಾನು ತೋರಿಸ್ಕೊಡ್ತೇನೆ ನೋಡಿ. ಈಗ ನಾನೊಂದು 1.5 kg ಅಷ್ಟು ನಾನೀಗ ಚಿಕನ್ ತಗೊಂಡಿದ್ದೇನೆ, 1.5 kg ಅಷ್ಟು. ಈಗ ಅದನ್ನು ಚಂದ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ಈಗ ನಾನು ತಂದಿದ್ದೇನೆ. ಈಗ ಅದಕ್ಕೆ ನಾವು ಏನೆಲ್ಲ ಬೇಕಂತೇಳಿ ಅದಕ್ಕೆ ನಾವು ಫಸ್ಟಿಗೆ ಸಾಮಾನೆಲ್ಲ ಅದಕ್ಕೆ ಏನು ಬೇಕಂತೇಳಿ ನಾವು ರೆಡಿ ಮಾಡುವ. ಈಗ ನಾನೀಗ ಒಂದು ಬಾಣಲೆಯಲ್ಲಿ ನೀರುಳ್ಳಿ, ಕಾಯಿ ಮೆಣಸು, ಟೊಮೆಟೊ ಮತ್ತು ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಈಗ ಅದು ಆಲ್ರೆಡಿ ನಾನು ಕಟ್ ಮಾಡಿ ಎಲ್ಲ ಇಟ್ಟಾಗಿತ್ತು. ಈಗ ನಂದೊಂದು ಫ್ರೈ ಮಾಡ್ತಾ ಇದ್ದೆ ನೋಡಿ. ಈಗ ಅದು ಫ್ರೈ ಮಾಡಿ ಆದಂದರೆ ನಾವೀಗ ಅದನ್ನು ವಾಶ್ ಮಾಡಿಟ್ಟಂಥ ಚಿಕನನ್ನು ನಾವೀಗ ಅದಕ್ಕೆ ಹಾಕಬೇಕು. ಅದು ಸ್ವಲ್ಪ ಎಣ್ಣೆ ಫ್ರೈಯಲ್ಲಿ ಸ್ವಲ್ಪ ಅದು ಬೇಯಬೇಕು ಚಿಕನ್. ಆದ ನಂತರ ನಾವು ಅದಕ್ಕೆ ಸಾಮಾನಿದ್ದೆಲ್ಲ ರೆಡಿ ಮಾಡುವ. ಈಗ ನೋಡಿ, ನಾನೀಗ ಈ ಚಿಕನನ್ನು ಈಗ ಅದಕ್ಕೆ ಹಾಕ್ತಾ ಇದ್ದೇನೆ. ತುಂಬ ಟೇಸ್ಟಿ ಆಗ್ತದೆ ಗೈಸ್. ನೀವು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಸಿಂಪಲಾಗಿ ಸುಲಭವಾಗಿ ಮಾಡ್ಬೋದು ನೋಡಿ. ಈಗ ನಾನು ಅದಕ್ಕೆಲ್ಲ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾನು ಅದಕ್ಕೆ ಒಂದು 2 ಸ್ಪೂನ್ನಷ್ಟು ಉಪ್ಪು ಹಾಕ್ತೇನೆ. ಒಂದು 2 ಸ್ಪೂನ್ನಷ್ಟು ನಾನೊಂದು ಅರಸಿನ ಹುಡಿಯನ್ನು ಹಾಕ್ತೇನೆ. ಅದು ನಾವೀಗ ಅದನ್ನು ಬೇಯಲಿಕ್ಕೆ ಇಡುವಾಗಲೇ ನಾವೀಗ ಅದನ್ನು ಹಾಕಿ ಮಿಕ್ಸ್ ಮಾಡಿದರೆ ತುಂಬ ಚೆಂದವಾಗಿ ಬರ್ತದೆ ನೋಡಿ. ಈಗ ನಾವು ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡುವ, ಆಯಿತಾ? ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಆದ ನಂತರ ನಾವು ಅದಕ್ಕೆ ಬೇಕಾಗುವ ಸಾಮಾನುಗಳನ್ನೆಲ್ಲ ನಾವು ಅದನ್ನು ತೆಗೆಯುವ. ಈಗ ನಾನು ಅಷ್ಟು ತನಕ ಈಗ ನೋಡಿ, ಈಗ ಒಂದು 80% ಈಗ ಬೆಂದಾಗಿದೆ ಚಿಕನ್. ಸೊ ಈಗ 80% ಅಷ್ಟು ಬೆಂದಿದೆ. ಈಗ ಅದಕ್ಕೆ ಬೇಕಾಗುವ ಸಾಮಾನನ್ನು ತೆಗೆದು ಆ ಸಾಮಾನನ್ನು ನಾವು ಅದಕ್ಕೆ ಹಾಕುವ ನೋಡಿ. ಈಗ ನಾನೊಂದು 15 ಒಂದು 20ರಷ್ಟು ನಾನು ಮೆಣಸನ್ನು ತಗೊಂಡಿದ್ದೇನೆ. ಮತ್ತೊಂದು 1/4 ಸ್ಪೂನಷ್ಟು ಸಾಸಿವೆ, ಮತ್ತೊಂದು 1 ಸ್ಪೂನ್ನಷ್ಟು ಜೀರಿಗೆ, ಮತ್ತೊಂದು ಸ್ವಲ್ಪ ನೋಡಿ ತೋರಿಸಿದ್ದೇನಲ್ಲ, ಸ್ವಲ್ಪ ಹುಣಸೆ, ಮತ್ತೊಂದು 2 ಸ್ಪೂನ್ನಷ್ಟು ಕೊತ್ತಂಬರಿ, ಮತ್ತೊಂದು 1/4 ಸ್ಪೂನ್ನಷ್ಟು ಮೆಂತೆ. ಇಷ್ಟನ್ನು ಹಾಕಿ ನಾವೀಗ ಅದನ್ನು ಗ್ರೈಂಡ್ ಮಾಡುವ, ಚೆಂದ ಮಾಡಿ ಗ್ರೈಂಡ್ ಮಾಡುವ ನೋಡಿ. ಸಾಮಾನನ್ನು ಇಷ್ಟೇ ತಗೊಳ್ಬೇಕು ನೋಡಿ. ಅದು ನಾವು ನಮ್ಮ ಚಿಕನಿಗೆ ಅನುಸಾರವಾಗಿ ತಗೊಳ್ಬೇಕು ನೋಡಿ. ಈಗ ಚಿಕನ್ ಸಹ ಬೇಯ್ತಾ ಬಂತು ನೋಡಿ. ಈಗ ಫುಲ್ಲಾಗಿ ಬೇಯಿತು. ಈಗ ನಾನು ಮಸಾಲೆ ಸಹ ರೆಡಿ ಆಯಿತು. ಈಗ ಮಸಾಲೆ ಅನ್ನೋದಕ್ಕೆ ಹಾಕ್ತೇನೆ. ಇದಂದರೆ ಸುಕ್ಕ ಥರ ಅಲ್ಲ, ನೀರು ಥರ ಅಲ್ಲ, ಗಸಗಸ ಥರ. ಇದು ತುಂಬ ಚೆಂದ ಆಗ್ತದೆ. ಇದಕ್ಕೆ ನಮಗೆ ಸಾರೆಲ್ಲ ಬೇಕಂತೇನಿಲ್ಲ. ಈಗ ತುಂಬ ಚೆಂದ ಆಗ್ತದೆ ನೋಡಿ. ಇದನ್ನೀಗೆಲ್ಲ ನಾವು ಮಿಕ್ಸ್ ಮಾಡುವ ಚೆಂದ ಮಾಡಿ. ಮತ್ತು ನಾವು ಇದಕ್ಕೆ ತೆಂಗಿನ ತುರಿಯನ್ನು ಫ್ರೈ ಮಾಡಿಟ್ಟ ತೆಂಗಿನ ತುರಿಯನ್ನು ನಾವು ಹಾಕಬೇಕು. ಇದು ನನ್ನ ಮಗನಿಗೆ ಇದು ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಇದನ್ನು ಟ್ರೈ ಮಾಡೋದು. ತುಂಬ ಚೆಂದವಾಗಿ ಬರ್ತದೆ ಇದು ನೋಡಿ. ನೀವು ಸಹ ಟ್ರೈ ಮಾಡಿ. ನಾನೊಂದು ಆಲ್ಮೋಸ್ಟ್ ಒಂದು 2-3 ಸಲ ಮಾಡಿದ್ದೇನೆ ಇದನ್ನು. ಈಗ ನೀವು ಸಹ ಹೀಗೆ ಟ್ರೈ ಮಾಡಿ. ನಾನಂದರೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲ ಫಸ್ಟಿಗೆ ನಾನು ಫ್ರೈ ಮಾಡುವಾಗ ಮಾಡಿದ್ದೇನೆ. ಅದಕ್ಕೋಸ್ಕರ ನಾನು ಪದಾರ್ಥಕ್ಕೆ ಅದನ್ನು ಸ್ವಲ್ಪ ಹಾಕಲಿಲ್ಲ ನಾನು. ಈಗ ಸ್ವಲ್ಪ ಉಪ್ಪು ಕಡಿಮೆ ಉಂಟು. ಕಡಿಮೆ ಇದ್ದರೆ ಉಪ್ಪು ನೀವು ಹಾಕಿಕೊಳ್ಳಿ ಈ ಪೊಸಿಷನಲ್ಲಿ. ನಾನು ಅದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಅದಕ್ಕೆ ನಾನೀಗ ಉಪ್ಪು ಹಾಕಿದ್ದೇನೆ. ಉಪ್ಪು ಈಗ ನೋಡಿ, ಉಪ್ಪೆಲ್ಲ ಹಾಕಿ ಚೆಂದ ಸ್ವಲ್ಪ ಅದು ಕುದೀಲಿ. ಸ್ವಲ್ಪ ಅದನ್ನು ಜಾಸ್ತಿ ಇದು ಮಾಡಿ ಕುದಿಸಿರಿ. ಸ್ವಲ್ಪ ಅದು ನೀರಿದೆ ಸ್ವಲ್ಪ ಆವಿಯಾಗಲಿ. ಆದಂದ್ರೆ ನಾವು ಅದಕ್ಕೆ ತೆಂಗಿನ ತುರಿ ಹಾಕಬೇಕು. ಸ್ವಲ್ಪ ತುಂಬ ಗಸಗಸಿರುವಾಗ ಹಾಕಿದಾಗ ಇದು ಚೆಂದ ಬರೋದಿಲ್ಲ. ಈಗ ನೋಡಿ, ಈಗ ತೆಂಗಿನ ತುರಿ ಎಲ್ಲ ಹಾಕಿದೆ ನೋಡಿ. ತೆಂಗಿನ ತುರಿ ಹಾಕಿ ಅದನ್ನೊಂದು 2-3 ಸಲ ಮಗಿಸ್ಬೇಕು. ಅಂದರೆ ತೆಂಗಿನ ತುರಿ ಸ್ವಲ್ಪ ಅದರಲ್ಲಿ ಬೇಯಬೇಕು, ಚಿಕನಲ್ಲಿ ಸ್ವಲ್ಪ ಬೇಯಬೇಕು. ಇಲ್ಲದ್ರೆ ಅದು ನಮಗೆ ತೆಂಗಿನ ತುರಿ ಬೇಯಿಲ್ಲದ್ರೆ ನಮಗೆ ಅದು ಕೆಲವು ಸ್ಮೆಲ್ ಬರ್ತದೆ. ಅದಕ್ಕೋಸ್ಕರ ಈಗ ತೆಂಗಿನ ತುರಿ ಸ್ವಲ್ಪ 5 ನಿಮಿಷ ತೆಂಗಿನ ತುರಿ ಅದರಲ್ಲಿ ಬೇಯಲಿ. ಮತ್ತು ನಾವು ಅದನ್ನು ತೆಗೆದು ಇಡುವ ನೋಡಿ. ನೋಡಿ, ಚಿಕನ್ ಸುಕ್ಕ ಚಿಕನ್ ಗಸಗಸ ರೆಡಿ ಆಯಿತು. ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್. ಅತಿ ಸುಲಭವಾಗಿ ಮಾಡಬಹುದು. ಒಂದು 10 ನಿಮಿಷದಲ್ಲಿ ನಿಮಗೆ ಮಾಡುವಂಥ ಚಿಕನ್. ಹಾಗೆ ಯಾರಿಗೆಲ್ಲ ನನ್ನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಸಹ ಮಾಡಿ. ನಾವು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಓಕೆ, ಟೇಕ್ ಕೇರ್, ಬಾಯ್.